ನಮಸ್ಕಾರ ಕರುನಾಡು, ನಾನು ನಿಮ್ಮ ಪ್ರೀತಿಯ ಬಾನು. ಇನ್ನು ಇವತ್ತು ಬೆಳಗ್ಗೆನೆ ಚಿಕ್ಕಬಳ್ಳಾಪುರ ಅಲ್ಲಿ ಎಂಗೇಜ್ಮೆಂಟ್ ಮೇಕಪ್ ಇತ್ತು. ಬ್ರೈಡು ಮತ್ತೆ ನಾನ್ ಬ್ರೈಡ್ಸ್ ಎರಡು ಕೂಡ ಇತ್ತು. ಸೊ ಬೇಗ ಹೋಗ್ಬೇಕು ಅಂತ ಮನೇನ 6 ಗಂಟೆಗೆ ಬಿಟ್ಟೆ. ಒಂದ್ 7 7 ಕಾಲ್ಗೆಲ್ಲ ಬಸ್ ಸ್ಟ್ಯಾಂಡ್ ಹೊರಟಿದೆ ಚಿಕ್ಕಬಳ್ಳಾಪುರ ಅಲ್ಲಿ. ಅಲ್ಲಿಂದ ಒಂದ್ 10 ನಿಮಿಷಕ್ಕೆಲ್ಲ ಲೊಕೇಶನ್ ರೀಚ್ ಆಗ್ಬಿಟ್ಟೆ. ಇನ್ನು ನಾನು ಹೋಗೋಷ್ಟ್ರೊಳಗಡೆ ಬ್ರೈಡು ಮತ್ತೆ ನಾನ್ ಬ್ರೈಡ್ಸ್ ಅವ್ರ ಫ್ಯಾಮಿಲಿ ಎಲ್ಲರೂ ಬಂದಿದ್ರು. ಇನ್ನು ಹೋಗಿ ಬೇಗ ಮೇಕಪ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ವಿ. ಬೇಗ ಮುಗಿಸ್ಕೊಂಡು ಮತ್ತೆ ನಾನ್ ಕಾಲೇಜ್ಗೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ಬಟ್ ನಾವ್ ಎಷ್ಟೇ ಬೇಗ ಬೇಗ ಅಂತ ಅಂದ್ರೂ ಕೂಡ ಲೇಟ್ ಆಗೇ ಹೋಗುತ್ತೆ. ಸೊ ಇವತ್ತು ಕೂಡ ಹಂಗೆ ಆಗೋಯ್ತು. ಮೇಕಪ್ ಎಲ್ಲ ಮುಗಿಯೋಷ್ರೊಳಗಡೆ 12 ಗಂಟೆ ಆಗೋಯ್ತು. ಇನ್ನು ನಾವು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮತ್ತೆ ಊಟ ಮಾಡ್ಕೊಂಡು ಬಿಡೋಷ್ರೊಳಗಡೆ 1 ಗಂಟೆ ಆಗೋಯ್ತು. ಇನ್ನು ಪ್ಲೇಟ್ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿತ್ತು ಡೆಕೋರೇಷನ್ಸ್ ಎಲ್ಲ. ನಂಗೆ ತುಂಬಾ ಇಷ್ಟ ಆಗೋಯ್ತು. ನಾನ್ ಅಲ್ಲಿಂದ ಮತ್ತೆ ಬಸ್ ಸ್ಟ್ಯಾಂಡ್ ಬಂದು ಬಸ್ ಹತ್ತೋಷ್ರೊಳಗಡೆ 1:30 ಆಗೋಯ್ತು. ಚಿಂತಾಮಣಿಗೆ ಬರೋಷ್ರೊಳಗಡೆ 2:30 ಆಗೋಯ್ತು. ಚಿಂತಾಮಣಿಗೆ ಬಂದು ಮತ್ತೆ ಮನೆಗೆ ಹೋಗ್ದೆ. ನಾನ್ ಮತ್ತೆ ಕಾಲೇಜ್ ಹತ್ರ ಹೋದೆ. ಕಾಲೇಜಲ್ಲಿ ಏನೇನ್ ಮಾಡ್ತಿದ್ರೆ ನೋಡೋಣ, ಕ್ಲಾಸಸ್ ಮುಗ್ದೋಗಿದ್ರೆ ಏನೋ ಕಾಲೇಜ್ ಹತ್ರ ಹೋಗಕ್ಕೆ ಅಂತ ಅನ್ಕೊಂಡು ಹೋದೆ. ನೋಡಿದ್ರೆ ಯಾವ ಕಡೆ ನೋಡಿದ್ರು ನಮ್ ಹುಡ್ಗಿರ್ ಮೆಹಂದಿ ಹಾಕ್ಸ್ಕೊತವ್ರೆ. ಏನಪ್ಪಾ ಇವ್ರು ಮೆಹಂದಿ ಹಾಕ್ಸ್ಕೊತವ್ರೆ ಹುಡ್ಗಿರೆಲ್ಲ ಅಂತ ಟೆನ್ಷನ್ ಆಗಕ್ ಹೋಗ್ಬೇಡಿ. ನಾಳೆ ನಮ್ ಕಾಲೇಜಲ್ಲಿ ಫಂಕ್ಷನ್ ಇದೆ. ಸೊ ಅದಕ್ಕೆ ಎಲ್ಲರೂ ಮೆಹಂದಿ ಹಾಕ್ಸ್ಕೊಂಡು ಪ್ರಿಪೇರ್ ಆಗ್ತವ್ರೆ. ಮೆಹಂದಿ ಹಾಕೋದು ಕಲ್ತ್ಕೊಂಡಿರೋ ಹುಡ್ಗಿರ್ಗಂತೂ ಇವತ್ತು ಫುಲ್ ಡಿಮ್ಯಾಂಡ್ ಅಂತ ನಾನ್ ಅನ್ಕೊಂಡೆ. ಒಂದ್ ಕಡೆ ಹುಡ್ಗಿರೆಲ್ಲ ಮೆಹಂದಿ ಹಾಕೊಂಡು ಪ್ರಿಪೇರ್ ಆಗ್ತವ್ರೆ, ಇನ್ನೊಂದ್ ಕಡೆ ಪೆಂಡಲ್ ಚೇರ್ಗಳೆಲ್ಲ ಅರೇಂಜ್ ಮಾಡ್ತಿದ್ದಾರೆ. ಇನ್ನು ಕಾಲೇಜಲ್ಲಿ ನಮ್ ವನುಷ ಇದ್ದಾಳೆ. ನಮ್ ಶೈಲು ಎಲ್ಲೋದ್ಲು ಅಂತ ಯೋಚನೆ ಮಾಡ್ಕೊಂಡು ಫೋನ್ ಮಾಡಿದೆ ನಮ್ ಶೈಲುಗೆ. ಅವಳು ಹುಷಾರಿಲ್ಲ ಬಾನು, ಹಾಸ್ಟೆಲ್ ಅಲ್ಲೇ ಇದ್ದೀನಿ ಅಂತಂದ್ಲು. ಸರಿ ಅಂತ ಹೇಳ್ಬಿಟ್ಟು ನಾನು ನಮ್ ವನುಷ ಮಾತ್ರೆದೆಲ್ಲ ತಗೊಂಡು ಮತ್ತೆ ಅವ್ರ ಹಾಸ್ಟೆಲ್ ಹತ್ರ ಹೋಗಿ ಕೊಟ್ಬಿಟ್ ಬಂದ್ವಿ. ಅಲ್ಲಿಂದ ಮತ್ತೆ ನಾವು ಬಸ್ ಸ್ಟ್ಯಾಂಡ್ ಬಂದ್ವಿ. ಟೈಮ್ ಆಗೋಯ್ತು ಬಸ್ಗೆ ಹೋಗೋಣ ಅಂತ. ಇವತ್ತಿನ ಕತೆ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ವರೆಗೂ ಬಾಯ್ ಬಾಯ್, ಥ್ಯಾಂಕ್ ಯು.